ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಏಪ್ರಿಲ್ 2025 ಸೋಮವಾರ. ಶ್ರೀ ವಿಶ್ವಾವಾಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ಪ್ರಥಮೀ ತಿಥಿ, ಭರಣಿ ನಕ್ಷತ್ರ, ಆಯುಷ್ಮಾನ್ ಯೋಗ, ಕಿಂಸುಗ್ನ ಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಮಧ್ಯಾಹ್ನ ಬೆಳಿಗ್ಗೆ 8 ಗಂಟೆ 21 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 14 ನಿಮಿಷದವರೆಗೂ, ಮಧ್ಯಾಹ್ನ 12 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 37 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 3 ಗಂಟೆ 23 ನಿಮಿಷದಿಂದ ಸಂಜೆ 4 ಗಂಟೆ 16 ನಿಮಿಷದವರೆಗಿನ ಈ ಒಂದು ಸಮಯ ತೊಂದರೆಯ ಸಮಯ, ಕಂಟಕ ಸಮಯ, ಬಾಧಕ ಸಮಯ, ಎಚ್ಚರಿಕೆ ಅಂತಲೇ ಹೇಳ್ತಿದ್ದೇನೆ ಮಕ್ಕಳೇ. ಬಂದಿರತಕ್ಕಂಥ ನಾ ಹೇಳ್ತಲೇ ಇದ್ದೆ, ಈ ಶನಿಯ ಒಂದು ಬದಲಾವಣೆ, ಅದರಲ್ಲೂ ಕುಜ ಜಲತತ್ವದಲ್ಲಿ ಅಗ್ನಿಕಾರಕ ಕುಳಿತಾಗ ಒಂದು ರೀತಿ ಭೂಮಿ ಕಂಪಿಸುತ್ತದೆ, ಪ್ರಳಯದ ಸೂಚನೆ, ಯುದ್ಧ ಸೂಚನೆ ಅನ್ನತಕ್ಕಂಥದ್ದು. ಸೂರ್ಯ ಬೇರೆ ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ಶುಕ್ರನ ಪರಿಚಯಕ್ಕೆ ಜಾರಿ ಬಿಟ್ಟಿದ್ದಾನೆ. ಸೂರ್ಯ ಕುಜ ಕೇಂದ್ರದಲ್ಲಿ, ಶನಿ ಕುಜ ಮೂಲ ತ್ರಿಕೋಣದಲ್ಲಿ, ರಾಹುವಿನೊಂದಿಗೆ ಎಳ್ಕೊಂಡು ನೋಡ್ತಿರೋದ್ರಿಂದ ಯುದ್ಧದ ಭೀತಿಯುಂಟು. ತುಂಬ ಎಚ್ಚರಿಕೆ. ಬಂಗಾರದ ಬೆಲೆ ಮತ್ತೆ ಇರುತ್ತೆ, ಸೇವಿಂಗ್ಸಲ್ಲಿ ಇಟ್ಕೊಳ್ಳಿ. ಉಂಟು ಮಕ್ಕಳೇ. ಅದರಲ್ಲೂ ಜೂನ್ 3 ಮೇಲೆ ಪಿಶಾಚ ಯೋಗವಾಗಿ ನಿಂತ್ಕೊಳ್ತಕ್ಕಂಥದ್ದು. ಶನಿ ಕುಜ ಷಷ್ಟಾಷ್ಟಕಕ್ಕೆ ಬರ್ತಾರೆ. ರಾಹು ಕೇತುಗಳು ಬದಲಾವಣೆಯಾಗಿ ಮೇ 18ರ ಮೇಲೆ ಕುಂಭಕ್ಕೆ ರಾಹು, ಸಿಂಹಕ್ಕೆ ಕೇತು ಬರ್ತಾನೆ. ಕುಜ ಜೂನ್ 3ಕ್ಕೆ ಬರ್ತಿದ್ದಾಗೆ ಅಲ್ಲೊಂದು ಯುದ್ಧದ ಒಂದು ಸಂಕೋಲೆ ಆಗತಕ್ಕಂಥದ್ದಾಗುತ್ತೆ, ಬಹುದೊಡ್ಡದು. ಇದೊಂದು ರೀತಿ ತುಂಬ ವೃಷಭಸ್ಥಗೂ ಶನಿ ಬರೋವರೆಗೂ ತಪನ ಮಾಡಿಡುತ್ತೆ. ಅದು ದಾಟಬೇಕು ಅಂತಲೇ ಹೇಳ್ತಿದ್ದೇನೆ. ನಡೆದಿರೋ ಅನಾಹುತ ಎಂಥ ಒಂದು ಅನಾಹುತ ಮಕ್ಕಳೇ. ನಾವೆಲ್ಲ ಒಗ್ಗಟ್ಟಾಗಬೇಕು. ಇದನ್ನು ಧರ್ಮ, ಜಾತಿ, ಭಾಷೆ ನಾವೆಲ್ಲರೂ ನಮ್ಮ ದೊರೆಯ ಪರವಾಗಿರಬೇಕು, ನಮ್ಮ ದೇಶದ ಪರವಾಗಿರಬೇಕು, ನಮ್ಮ ನಾಡಿನ ಪರವಾಗಿರಬೇಕು. ನಾಡು ಮುಖ್ಯ, ನಾಡು ಮೊದಲು, ದೇಶವೇ ಮೊದಲು, ದೇಶಭಕ್ತಿಯೇ ಮೊದಲು, ದೇಶವೇ ಮೊದಲು. ನನಗೆ ಅವಕಾಶ ಕೊಟ್ಟರೆ ನಾನು ಬಂದು ಬಾರ್ಡರ್ ಹತ್ರ ನಿಂತ್ಕೊಳ್ತೇನೆ. ದೈವ ಅವಕಾಶ ಕೊಟ್ಟರೆ ರೆಡಿಯೇ. ವಯಸ್ಸು ನೋಡಲ್ಲ, ಜಾತಿ ನೋಡಲ್ಲ, ನನ್ನ ದೇಶ ಮುಖ್ಯ, ಜೀವ ಬಿಡೋಕ್ಕೂ ಸಿದ್ಧವೇ. ಏನಿದು ಬೀಭತ್ಸ? ಇದು ಆ ಧರ್ಮ. ಧರ್ಮದ ಹೆಸರಿನಲ್ಲಿ ಕೊಲೆ, ಇನ್ನೊಬ್ಬರ ಜೀವವನ್ನ ತೆಗೆಯಂತ ಎಲ್ಲಿಯಾದರೂ ಯಾವ ಧರ್ಮದಲ್ಲಾದರೂ ಇದೆಯಾ? ಖಂಡಿತ ಇಲ್ಲ. ಇದು ಒಂದು ನರ ಹತ್ಯೆ. ಒಬ್ಬ ಮನುಷ್ಯ ಬೀಭತ್ಸ ಆಗಿ ಧರ್ಮದ ಹೆಸರಿನಲ್ಲಿ ಮಾಡ್ತಿದ್ದಾನೆ. ಅಲ್ಲೊಂದು ಏನೋ ಒಂದು, ಯಾವ ದೇವರು ಎಲ್ಲಿಯೂ ಹೇಳಿಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು, ಇನ್ನೊಬ್ಬರ ಬದುಕಿಗೆ ಬೆಂಕಿ ಹಚ್ಚಿ, ಇನ್ನೊಬ್ಬರ ಜೀವನ ಹಾಳು ಮಾಡಿ ಬದುಕು ಕಟ್ಟಿ ಅನ್ನತಕ್ಕಂಥದ್ದನ್ನ ಯಾವ ದೈವವೂ ಗುರುವೂ ಹೇಳಿಲ್ಲ. ಆದರೆ ನಾವಾಗಿ ಸೃಷ್ಟಿ ಮಾಡಿ ಕೊಟ್ಟಿರತಕ್ಕಂಥ ಈ ಒಂದು ಪ್ರಪಾತ, ಉಲ್ಕಾಪಾತದ ಒಂದು ಆಲೋಚನೆ. ಜಾಗ್ರತೆ ಮಕ್ಕಳೇ. ಖಂಡಿತ ನಮ್ಮ ದೊರೆ ತೆಗೆದುಕೊಳ್ಳುವ ಯಾವುದೇ ಕಠಿಣವಾದ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ. ಪರವಾಗಿಲ್ಲ, ನಮ್ಮ ತನು, ಮನ, ಧನ, ಈ ದೇಹವನ್ನ, ಈ ಆತ್ಮವನ್ನ ನಮ್ಮ ದೇಶಕ್ಕೋಸ್ಕರ ನಾವು ಕೊಡಲು ಸಿದ್ಧರಿದ್ದೇವೆ. ಪ್ರತಿ ಮನೆಯಿಂದಲೂ, ಕುಟುಂಬದಿಂದಲೂ ಒಬ್ಬರು ಎದ್ದು ಬರಬೇಕು, ತ್ಯಾಗ ಮಾಡಲು ಸಿದ್ಧರಾಗಬೇಕು. ನಾವಿದ್ದೇವೆ ದೊರೆ, ನೀವು ನಿರ್ಧಾರ ತಗೊಳ್ಳಿ. ಯಾರಾದರೂ ಸರಿ, ಬಿಡಕೂಡದು. ಈ ನರಹಂತಕರನ್ನ ಬಿಡಬಾರದು. ಮಾನವೀಯತೆಯನ್ನ ಒಂದು ನೋಡಿ. ಲೋಕದಲ್ಲಿ 2 ರೀತಿಯ ಧರ್ಮವಿದೆ. ಒಂದು ಪಶು ಧರ್ಮ, ಇನ್ನೊಂದು ಮಾನವ ಧರ್ಮ.
ಎರಡೇ ಧರ್ಮ ಇರೋದು, ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದನ್ನ ವಿಂಗಡಣೆ ಮಾಡಿದ್ದಾರೆ. 2 ರೀತಿಯ ಧರ್ಮ. ಒಂದು ಪಶು ಧರ್ಮ. ಪಶು ಪಕ್ಷಿ ಪ್ರಾಣಿಗಳಿಗೆ ಅವುಗಳು, ಒಂದು ನಾಯಿ ನಾವು ಬಿಸ್ಕೆಟ್ ಹಾಕಿದ್ರೆ ಇನ್ನೊಂದು ನಾಯಿ ಬಂದು ಕಚ್ಚಿ ಗಲಾಟೆ ಮಾಡಿ ತಾನು ಒದ್ದೋಳಿಸಿ ತಿನ್ನುತ್ತೆ. ಅಯ್ಯೋ ತುಂಬು ಗರ್ಭಿಣಿಯಪ್ಪ, ಚಿಕ್ಕ ನಾಯಿ ಅಪ್ಪ, ಎಳೆ ನಾಯಿ ಅಪ್ಪ, ಅಯ್ಯೋ ತುಂಬು ಗರ್ಭಿಣಿ ಜಿಂಕೆಯಪ್ಪ, ಈ ಹುಲಿ ಅಟ್ಯಾಕ್ ಮಾಡಿಬಿಡುತ್ತಪ್ಪ, ಅದಕ್ಕೆ ಪಾಪ ತಟ್ಟುತ್ತಾ? ಇಲ್ಲ. ಪಶುಗಳ ಧರ್ಮವೇ ಅದು. ಅದು ಗೊತ್ತಿರೋದು ಒಂದೇ, ತನಗೆ ಹಸಿವೆ ಆದಾಗ ಎದುರುಗಡೆ ಯಾರಿದ್ದಾರೆ ನೋಡಲ್ಲ, ಒಡೆದು ತಿನ್ನುತ್ತೆ, ಕೊಂದು ತಿನ್ನುತ್ತೆ, ಅದಕ್ಕೆ ಪಾಪ ತಟ್ಟಲ್ಲ ಅಂತ ಉಲ್ಲೇಖವಿದೆ. ಪಶುಗಳು ಏನು ಮಾಡಿದ್ರು ಅದಕ್ಕೆ ಗೊತ್ತಿರೋದು ಒಂದೇ. ಅದು ಬಿಡಿ, ಒಂದು ನಾಯಿ ಮರಿ ಮಗು ಹಾಕುತ್ತೆ, ಒಂದು ಹಸು ಮರಿ ಹಾಕುತ್ತೆ, ಬೆಳೆದು ಆ ಮಗು ತಾಯಿ ಜೊತೆಲೇ ಸೇರಿಬಿಡುತ್ತೆ. ಪಶು ಧರ್ಮ ಅದು, ತಪ್ಪಿಲ್ಲ. ಏನೋ ಇದು ಅಸಹ್ಯ, ತಾಯಿ ಜೊತೆ, ಅಕ್ಕನ ಜೊತೆ, ತಂಗಿ ಜೊತೆ. ಪಶುಗಳಿಗೆ ಅದು ಧರ್ಮವಿಲ್ಲ, ಅದು ಗೊತ್ತಿಲ್ಲ. ಬೆದೆಗೆ ಬಂದಿದೆ, ಸೀಸನ್ ಬಂದಿದೆ, ಇಟ್ ಕ್ಯಾನ್ ಮೇಡ್. ತುಂಬು ಗರ್ಭಿಣಿ ಜಿಂಕೆನ ಹೊಡೆದು ಸಾಯಿಸ್ಬಿಡ್ತು. ಅಯ್ಯೋಯ್ಯೋ, ಎಳೇ ಪಾಪು, ಅಮ್ಮನೆಲ್ಲದ ಜಿಂಕೆ ಮರಿಯಪ್ಪ ಹೊಡೆದು ಸಾಯಿಸ್ಬಿಡ್ತು. ಹಾವು, ಅದು ಕಚ್ಚುವ ಗುಣವೇ. ಒಮ್ಮೆ ರಾಮದಾಸರು, ಭಗವಂತನೇ ಬಂದು ಅವರ ಜೊತೆ ಪಗಡೆ ಆಡತಕ್ಕಂಥ ಒಂದು ಮಾತು. ಪಗಡೆ ಆಡ್ತಿರ್ಬೇಕಾದ್ರೆ ಭಗವಂತ ಪರೀಕ್ಷಿಸ್ಲಿಕ್ಕೆ ಅಲ್ಲೊಂದು ಬೋಗುಣಿ ನೀರು, ಒಂದು ಚೇಳು ಬಿದ್ದು ಬಿಡುತ್ತೆ. ನನಗೆ ನೀರು ಬೇಕು ನೋಡು ರಾಮದಾಸು ಅಂದ್ರೆ, ನೀರು ತಗೊಳಕ್ ಹೋಗ್ತಾರೆ, ಚೇಳಿರುತ್ತೆ, ಅದು ಚೇಳನ್ನ ಎತ್ಕೊಳಕ್ ಹೋದ್ರೆ ಅದು ಕಚ್ಚಿಬಿಡುತ್ತೆ. ಮತ್ತೆ ಬಿಡ್ತಾರೆ, ನೋವಾಯ್ತಲ್ವಾ, ಮತ್ತೆ ಎತ್ಕೊಂಡು ಅದನ್ನ ಕಾಪಾಡಕ್ ಹೋಗ್ತಾರೆ, ನೀರಲ್ಲಿ ಬಿದ್ದ್ಬಿಟ್ಟು ಅದು ಮತ್ತೆ ಕಚ್ಚುತ್ತೆ, ಮತ್ತೆ ಬಿಡ್ತಾರೆ. ಅಮ್ಮ ಅಂತ ಹೇಳಿ, ಏನು ರಾಮದಾಸು ನಿನಗೆ ಗೊತ್ತಾಗ್ತಿಲ್ವಾ ಚೇಳು ಬುದ್ಧಿ? ವಾಡ್ದಂಗ್ ಚಚ್ಚಿ ಈ ಕಡೆ ಹಾಕಿಬಿಟ್ಟು ಇದು ಮಾಡಪ್ಪ ಅಂದ್ರೆ, ರಾಮದಾಸರು ಒಂದು ಮಾತು ಹೇಳ್ತಾರೆ, ಅದಕ್ಕೆ ಕಚ್ಚೋ ಬುದ್ಧಿ ಸ್ವಾಮಿ, ನನಗೆ ಕಾಪಾಡೋ ಬುದ್ಧಿ ಸ್ವಾಮಿ, ಇದು ನನ್ನ ಧರ್ಮ ಅಂತಾರೆ. ಕಾಪಾಡುವುದು ಮನುಜ ಧರ್ಮ. ಮನುಜ ಅನ್ನೋದು ಒಂದು ದೈವತ್ವದ ಸಂಕೇತ. ಚೇಳು ಬುದ್ಧಿ ಕಚ್ಚೋದೆ, ಕುಟುಕೋದೆ, ವಿಷಕಾರೋದೆ. ನೋಡಿ, ಎಷ್ಟೋ ಕಡೆ ತೋಟಗಳೆಲ್ಲ ಹಾವುಗಳು ಬಂದು ನುಗ್ಗಿಬಿಟ್ಟಿರ್ತಾವೆ. ಮೊನ್ನೆ ಕೂಡ ಎಲ್ಲೋ ಒಂದು ಮಂಡಲದ ಹಾವು, ಒಂದು 80 ಮರಿಗಳಂತೆ, ಹುಡುಕಿ ತೆಗೆದು ತಗೊಂಡೋಗಿ ಎಲ್ಲೋ ಬಿಡ್ತಾರೆ, ಸಾಯಿಸ್ಲಿಲ್ಲ. ಅದರ ತಾಯಿ ಎಲ್ಲೋಗಿದೆಯೋ ಪಾಪ, ಮಕ್ಕಳನ್ನ ಎಲ್ಲಿ ಹುಡುಕ್ತಿದೆಯೋ ನೋಡಿ. ಅದು ಮನುಜ ಧರ್ಮ. ಅಕಸ್ಮಾತ್ ಅಟ್ಯಾಕ್ ಬಂದ್ಬಿಟ್ಟಿದೆ, ತೋಚ್ಲಿಲ್ಲ, ಇನ್ನೇನ್ ಮಾಡೋದು, ಹೊಡೆದು ಬಿಡ್ತವೆ ಅಷ್ಟೇ. ಅದು ಕಚ್ಚಿಬಿಟ್ರೆ ನಮ್ಮ ಮಕ್ಕಳಿಗೆ ಇನ್ನೊಂದಕ್ಕೆ ಅಂತ. ಯಾಕಂದ್ರೆ ಸಾಮಾನ್ಯ ಮನುಷ್ಯನಂತೆ ಯೋಚಿಸ್ತೇವೆ. ಅದಾಗೆ ನೀವು ಎಷ್ಟೇ ಕಾಪಾಡಿ, ನೀವೇನೇ ಮಾಡಿ, ಅದಕ್ಕೇನ ಕಚ್ಚುವ ಬುದ್ಧಿಯೇ, ತಿವಿಯುವ ಬುದ್ಧಿಯೇ, ಅದಕ್ಕೆ ಅದನ್ನು ಪಶುಧರ್ಮ ಅಂತಾರೆ. ಅದಕ್ಕೊಂದು ಲಿಮಿಟ್ ಇದೆ. ಅದಕ್ಕೆ ಸತ್ಯ ಗೊತ್ತಿಲ್ಲ, ಅಸತ್ಯ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ, ಯೋಚನೆ ಗೊತ್ತಿಲ್ಲ. ಬುದ್ಧಿಪೂರ್ವಕವಾಗಿ, ಜ್ಞಾನಪೂರ್ವಕವಾಗಿ ಯೋಚನೆ ಮಾಡಿ ಏನು ಮಾಡಬೇಕು ಅನ್ನತಕ್ಕಂಥ ಭಾವ ಅರ್ಥವಿಲ್ಲ. ಅದು ಮಾಡೋದದೇ. ಅದು ಕಚ್ಚಿತು ಅಂತ ನಾವು ಕಚ್ಚುವುದ? ನೋಡಿ, ರಾಮದಾಸರು ಹೇಳುತ್ತೆ, ಭಗವಂತನಿಗೆ ಹೇಳ್ತಾರೆ, ನಿನ್ನ ಧರ್ಮ ದೊಡ್ಡದಪ್ಪ ಅಂತಾರೆ ಭಗವಂತನೇ. ವಿಷ್ಣುವೇ ಹೇಳ್ತಾರೆ. ಅಂದ್ರೆ ನಾವು ಹುಟ್ಟಿರುವುದು ನಮಗೆ ಮಾತ್ರ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಒಳ್ಳೆಯದು, ಕೆಟ್ಟದ್ದು, ಆಪದ್ಧರ್ಮ, ಕುಟುಂಬ ಧರ್ಮ, ರಾಜಧರ್ಮ, ಪಾಲನಾ ಧರ್ಮ, ಎಷ್ಟೋ ಧರ್ಮಗಳಿದೆ, ರಕ್ಷಣಾ ಧರ್ಮ. ಅವನೆಲ್ಲ ಮೀರಿದಾಗ ಆಗ ವಿ ಹ್ಯಾವ್ ಟು ಬಿಕಮ್ ಅನ್ ಹಂಟರ್. ಅದನ್ನು ನಮ್ಮ ಧರ್ಮದಲ್ಲೇ ಹೇಳಿದೆ. ಅವನೆಲ್ಲ ಮೀರಿ ಪಶುವಿನಂತೆ ಆಲೋಚಿಸುತ್ತಿದ್ದಾನೆ ಎಂದಾಗ ನಾವು ನೋಡಬಾರದಂತೆ, ಒಡೆದಾಕಬೇಕು. ಆ ಪಶುವನ್ನು ಒಡೆದಾಕಬೇಕು. ಅದನ್ನೇ ರಾಮರು ವಾಲಿಗೆ ಮಾಡೋದು. ಅವನು ಹೆಚ್ಚು ಕಡಿಮೆ 16 ಪ್ರಶ್ನೆಗಳನ್ನ ಕೇಳ್ತಾನೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ. ನನ್ನನ್ನು ಹಿಂದುಗಡೆಯಿಂದ ಬಾಣ ಬಿಟ್ಟೆ ಅಂತ. ಬಾಣ ಎಲ್ಲಿಂದ ಹೋಗಿದೆ ನೋಡು ಅಂತಾರೆ. ಇಲ್ಲಿಂದ ಹೋಗಿ ಹಿಂದುಗಡೆ ಬಂದಿರೋದು.
ಹಿಂದ್ಗಡೆಯಿಂದ ಬಂದು ಮುಂದ್ಗಡೆ ಇಲ್ಲ. ನಾನು ಹಿಂದ್ಗಡೆಯಿಂದ ಹೊಡೆದವನಲ್ಲ, ಹಿಂದ್ಗಡೆಯಿಂದ ಹೊಡೆದವನಲ್ಲ. ಎರಡನೇದು, ನೀನು ಪಶು. ನೀನು ತಮ್ಮನನ್ನೇ ಹೊರಗಡೆ ಹಾಕ್ದವನು, ತಮ್ಮನ ಹೆಂಡತಿಯನ್ನು ಎತ್ತಾಕೊಂಡು ಹೋದವನು ನೀನು. ತಮ್ಮ ಅಂದ್ರೆ ಏನು ಗೊತ್ತೇನೋ? ಮಗ ಕಣೋ. ಮಗ, ದೈವ ಕೊಟ್ಟಿರುವ ಇನ್ನೊಂದು, ನೀನು ಹುಟ್ಟುವಾಗಲೇ ನಿನ್ನ ಜೊತೆಲಿ ಕಳಿಸಿರುವ ಇನ್ನೊಂದು ಮಗ. ತಮ್ಮ ತಂಗಿ ಅಂದ್ರೆ ಯಾರು ಗೊತ್ತಾ? ನಿನ್ನ ಮಕ್ಕಳು ಕಣೋ. ಮಕ್ಕಳು ಸಮಾನ, ಅವರನ್ನು ಕಾಪಾಡಬೇಕು. ರಾಮಚಂದ್ರ ಪ್ರಭು ಹೇಳಿದ್ರು, ರಾಮರು ಮಾತಾಡಿದ್ರೆ ಅದು ನೆನಪಿಟ್ಕೊಳ್ಳಿ, ಅದು ವೇದ. ಅದು ತಮ್ಮ, ಅವನನ್ನ ಹೊರಗಡೆ ಹಾಕಿ ಅವನ ಹೆಂಡತಿನ ಎಳ್ಕೊಂಡು ಬಂದು ಮಲಗಿದ್ದೀಯಲ್ಲ, ಇದು ಪಶುಗಳು ಮಾಡೋದು. ತಮ್ಮನ ಹೆಂಡತಿ ಅಂತ ಕೂಡ ನೋಡಿಲ್ಲ, ತಮ್ಮ ಅಂತ ನೋಡಿಲ್ಲ, ಒಡ ಹುಟ್ಟದವ ಅಂತ ನೋಡಿಲ್ಲ, ಭ್ರಾತೃ ಪ್ರೇಮದಿಂದ ನೋಡಿಲ್ಲ, ಪಿತೃ ಪ್ರೇಮದಿಂದ ನೋಡಿಲ್ಲ, ಬಂಧು ಪ್ರೇಮದಿಂದ. ಹುಟ್ಟುವಾಗ್ಲೂ ದೇವರು ಕಳಿಸಿರುವ ಒಂದು ಅದ್ಭುತವಾದ ಬಂಧು, ಅವನ ಜೊತೆಲೆ ಕುತ್ಕೊಳ್ಳೋದು ನಾವು, ಹೋಗಬಾರೋ ಅಂತ ಆನಂದವಾಗಿ. ಏನೋ ಅವನ್ ಮಾತ್ರ ನಮ್ಮನ್ನ ಏನೋ ಅನ್ನೋಕೆ. ನನ್ನ ತಮ್ಮ ತುಂಬಾ ವಯಸ್ಸಲ್ಲಿ ಚಿಕ್ಕವನು, ಸಿಟ್ಟು ಬಂದ್ರೆ ಅವನು ಹೋಗಬಾರೋ ಅಂದ್ಬಿಡ್ತಾನೆ. ಬೇಸರ ಇಲ್ಲ. ನನ್ನ ತಂಗಿಯೂ ಅಷ್ಟೇ, ಹೋಗಲೋ ಅಂದ್ಬಿಡ್ತಾಳೆ, ಬೇಸರ ಇಲ್ಲ. ಅದನ್ನು ತಗೋಬಾರ್ದು. ಅವರಿಗೆ ಮಾತ್ರ ಅವ್ರ ಚಡ್ಡಿ ನಮ್ಮ ಚಡ್ಡಿ, ನಮ್ಮ ಚಡ್ಡಿ ಅವ್ರ ಚಡ್ಡಿ, ಒಂದೇ ರಗ್ಗಲ್ಲಿ, ಒಂದೇ ಬೆಡ್ಶೀಟಲ್ಲಿ, ಒಂದೇ ಗೋಣಿ ಚೀಲದಲ್ಲಿ ಮಲಗಿದವ್ರು ನಾವು. ಈಗೇನು ಅರಸೊತ್ತಿಗೆ ಅರಮನೆ, ದೊಡ್ಡ ಮಂಚ, ದೊಡ್ಡ ಹೆಸರು, ದೊಡ್ಡ ಗೌರವ, ಅವೆಲ್ಲ ಏನಿಲ್ಲ. ಅಕ್ಕ ತಂಗಿ, ಅಣ್ಣ ತಮ್ಮ ಮುಂದ್ಗಡೆ, ಗುರುಜಿ ಎಲ್ಲ ಹೊಸಲು ದಾಟದ ಮೇಲೆ ಮನೆಯ ಒಳಗಡೆ ನಾನು ಕುಟುಂಬ ಧರ್ಮ, ಸೋದರ ಧರ್ಮದಿಂದ ಇರಬೇಕು. ನಮಗೆ ಹೆಜ್ಜೆ ಹೆಜ್ಜೆಗೂ ಧರ್ಮಗಳು ಬದಲಾಗ್ತವೆ. ಪಶುಗಳದ್ದೊಂದೇ ಧರ್ಮ. ಹೆಂಡತಿ ಹತ್ರ ಇದ್ದಾಗ ಗಂಡನ ಧರ್ಮ, ಕುಟುಂಬದ ಜೊತೆಯಲ್ಲಿ ಧರ್ಮಪತ್ನಿ ಜೊತೆ ಕುಳಿತಾಗ ಧರ್ಮ ಪರಿಪಾಲನಾ ಧರ್ಮ, ಕುಟುಂಬ ಧರ್ಮ, ಯಜಮಾನ ಧರ್ಮ, ಅಣ್ಣನ ಧರ್ಮ, ಅತ್ತಿಗೆ ಧರ್ಮ, ಮಗಳ ಧರ್ಮ. ಎಷ್ಟು ಧರ್ಮಗಳು ಬದಲಾಗ್ತಾವ ಗೊತ್ತಾ ನಮಗೆ? ದೊರೆಯಾದ ಮೇಲೆ ದೊರೆ ಧರ್ಮ, ಪ್ರಜೆಯಾದ ಮೇಲೆ ಪ್ರಜೆ ಧರ್ಮ, ಅಧಿಕಾರಿಯಾದ ಮೇಲೆ ಅಧಿಕಾರಿ ಧರ್ಮ. ಅಷ್ಟಿದಾವೆ. ನಾನು ಪೊಲೀಸ್ ಆಗ್ಬಿಟ್ಟಿದ್ದೀನಿ, ಟ್ರಾಫಿಕ್ ಪೊಲೀಸ್ ಆಫೀಸರ್ ಅಂತ ಸಿಗ್ನಲ್ನ ನಾನೇ ಜಂಪ್ ಮಾಡಿದ್ರೆ ನಾವು ಧರ್ಮದ ಕಟ್ಟುಪಾಡಿನಲ್ಲೇ ಇರಬೇಕು. ಧರ್ಮದ ಕಟ್ಟುಪಾಡುಗಳು ತುಂಬಾ ಜಾಸ್ತಿ. ಅದು ಪಶುಗಳಿಗಷ್ಟೇ. ಪಶುವಾದಾಗ ಮನುಷ್ಯನನ್ನ ಅದಕ್ಕೆ ಜೈಲಲ್ಲಿ ಇಡೋದು. ಅವನು ಪಶುವಾಗ್ಬಿಟ್ಟಿದ್ದಾನೆ ಅಂತ ತಗೊಂಡೋಗಿ ಜೈಲಲ್ಲಿ ಇಡುವುದು. ಅದಕ್ಕೆ ದೈಹಿಕವಾಗಿ ಅವನು ಭೀಭತ್ಸ ಆಗ್ಬಿಟ್ಟಿದ್ದಾನೆ, ಇವನು ಬದಲಾಗಲ್ಲ, ಇವನಿಗೆ ಹಾಕ್ರಿ ಒಳಗಡೆ ಅಂತ ಹೇಳ್ತಾರೆ. ಎಲ್ಲೂ ಜನಗಳ ಜೊತೆ ಬೇರೆ ಬಿಡಲ್ಲ ಅವನನ್ನ. ಇನ್ನೇನಕ್ಕೆ ಜೈಲು ಬಂದಿರೋದು? ಮಾನಸಿಕವಾಗಿ ಆದಾಗ ಮಾನಸಿಕ ನಿರ್ವಹಣಾ ಕೇಂದ್ರಗಳಾಗ್ತಾರೆ. ನಿಮ್ಮಾನ್ಸ್ ಅಂತ ಏನು ಮಾತಾಡ್ತೇವೆ, ಅವನು ಮಾನಸಿಕವಾಗಿಲ್ಲ, ಅವನೇನ್ ಮಾಡ್ಕೋತಾನೆ ಗೊತ್ತಿಲ್ಲ, ಅವನು ಪ್ರಜ್ಞೆ ಇಲ್ಲ, ಅವನ ಮನಸ್ಸಿನಲ್ಲೋ ಇದೆ, ಮಗು ಆಗ್ಬಿಟ್ಟಿದ್ದಾನೆ ಅವನು. ಅವನಿಗೆ ಜಗತ್ತೇ ಒಂಥರ ಹುಚ್ಚರ ಸಂತೆಯಾಗಿ ಕಾಣಿಸ್ತಿರುತ್ತೆ. ನಮ್ಮನ್ನು ನೋಡಿ ನಗ್ತಾನೆ ಹುಚ್ಚುಚ್ಚಾಗಿ. ನಮ್ಗೆ ಅನ್ಸುತ್ತೆ ಅವನೇನು ಹುಚ್ಚ ಅಂತಲ್ಲ, ಅವನಿಗೆ ಜಗತ್ತೇ ಹುಚ್ಚಾಗಿದೆ, ಅದಕ್ಕೆ ಅಲ್ಲಿಗೆ ತಗೊಂಡೋಗಿ ಹಾಕ್ತೇವೆ. ನಮ್ಮ ದೊರೆಗೆ ರಾಮರಂತೆ ತಗೊಳ್ಳಿ ನಿರ್ಧಾರ ಅಂತ ವಾಲಿಯನ್ನ ಹೊಡೆದಾಕಿ ಏನೂ ಆಗೋಲ್ಲ. ಅವನೇನೋ ಹೇಳ್ತಾನೆ, ನಮ್ಮ ಹತ್ರ ಏನು ಬಳೆ ಹಾಕೊಂಡಿದೀವ, 130 ಅಣ್ವಸ್ತ್ರ ಇಟ್ಕೊಂಡಿದೀವಿ ಅಂತ ನಮ್ಮ ಹತ್ರನೂ ಇದೆಪ್ಪ. ಎಲ್ಲ ದಿಗ್ಬಂಧನಗಳನ್ನು ಹಾಕಬೇಕು ಮಕ್ಕಳೇ. ನಮ್ಮ ಸಾಕು ಇಷ್ಟು ದಿನ ನಿಂತಿದ್ದು, ಸಾಕು ಇಷ್ಟು ದಿನ ನಿಂತಿದ್ದು ನಾವು. ಇನ್ನೂ ಎಷ್ಟು ದಿನ ನಮ್ಮ ಒಡ ಹುಟ್ಟಿದವ್ರನ್ನ, ನಮ್ಮವರನ್ನ, ಕಾಶ್ಮೀರ್ನ ಹಾಳು ಮಾಡಿಟ್ಬಿಟ್ಟಿದ್ದಾರೆ. ಶಿರೋಭಾಗ ನೋಡಿ, ಶಿರಸ್ಸಿನಲ್ಲಿ ಹಿಮಾಲಯ, ತಲೆ ಮೇಲೆ ಭಾರ ಇರಬಾರ್ದು ಅಂತೇವೆ ಒಂದು ವಾಸ್ತು ಮಾಡುವಾಗ. ಈಶಾನ್ಯ ಭಾಗದಲ್ಲಿ ಭಾರ ಇಡೋದಿಲ್ಲ ಅನ್ನೋದು ಕಾರಣ ಇದೆ. ಅಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು. ನೋಡಿ, ನಮ್ಮ ಒಂದು ದುರದೃಷ್ಟ ಅಲ್ಲಿ ಹಿಮಾಲಯ ಎತ್ತರವಾಗಿ ಅಲ್ಲೇ ಹಿಂಗೆ ನಿಂತು ಬಿಟ್ಟಿದೆ, ತಲೆ ಮೇಲೆ ಭಾರ ಯಾವಾಗಲೂ. ನಮ್ಮ ದೊರೆ ತಗೋಬೇಕು ಮಕ್ಕಳೇ ರಾಮರಂತೆ. ರಾಮ ಹೇಳೋದು ಅದಕ್ಕೆ ವಾಲಿಗೆ, ನಿನಗೆ ಹೇಳಿಬಿಟ್ಟು ಹೊಡಿಲಿಕ್ಕೆ ನೀನು ಮನುಷ್ಯನಲ್ಲ, ಮನುಷ್ಯನಂತೆ ನೀನು ನಡ್ಕೊಳ್ಳೇ ಇಲ್ಲ ಕಣೋ ನೀನು. ಒಂದು ದಿನ ಕರೆದು ತಮ್ಮನ ಜೊತೆ ಏನಾಯ್ತು, ಏನ್ ಕಾರಣ ಇರ್ಬೋದು, ನೀನು ಒಂದು ಗುಹೆಗೆ ನೀನು ಇಟ್ಬಿಟ್ಟು ಬಂಡೆಗಲ್ಲಿ ಅಡ್ಡ ಇಟ್ಬಿಟ್ಟು ಹೋಗಿದ್ದಲ್ಲೇನೋ, ಏನಿರ್ಬೋದು ಕಾರಣ? ಇಲ್ಲ, ನಿನಗೆ ನೀನೇ ಅಸಂಪ್ಷನ್. ದೈವ ನೋಡಿ, ಬುದ್ಧಿ ಅನ್ನೋದು ಬೇರೆ, ಜ್ಞಾನ ಬೇರೆ, ನೆನಪಿಟ್ಟುಕೊಳ್ಳಿ. ಅದಕ್ಕೆ ಹೇಳೋದು ಬುದ್ಧಿ ಬೇರೆ, ಜ್ಞಾನ ಬೇರೆ. ಬುದ್ಧಿ ಅನ್ನೋದಕ್ಕೆ ಒಂದು ಲಿಮಿಟ್ ಇದೆ, ಜ್ಞಾನ ಅನ್ನೋದು ಅನ್ಲಿಮಿಟ್. ಜ್ಞಾನವಂತನೂ ಬೇರೆ. ಬುದ್ಧಿ ಪುಸ್ತಕದ ಬದನೆಕಾಯಿ ಅಷ್ಟೇ, ಜ್ಞಾನ ಅನ್ನೋದು ಅನುಭವದಿಂದ ಬರುತ್ತೆ. ಒಂದು ಬಾರಿ ಅವನ ಜೊತೆ
ಊರೂರು ಸುತ್ತಿ ಹೊಡೆದಿದೆಯಲ್ಲೋ. ಈ ಮಾತಂಗ ಮುನಿಗಳ ಆಶ್ರಮ ಇರಲಿಲ್ಲ ಅಂದಿದ್ರೆ ಏನು ಗತಿ ಈ ಕಿಷ್ಕಿಂಧ? ಎಲ್ಲಿ ಬದುಕು ಕಟ್ಕೋತಿದ್ದಾಗಾದ್ರೆ? ಯಾರತ್ರ ತನ್ನ ನೋವನ್ನ, ತನ್ನ ದುಃಖವನ್ನ ಹೇಳ್ಕೊಳ್ಳೋದೇ ಅಣ್ಣನ ಹತ್ರ, ತಮ್ಮ ಆಗಿ. ಅವನಿಗಂಥದ್ದೊಂದು ಇದೆ, ನೀನು ಯಾವತ್ತಾದ್ರೂ ಅವನನ್ನ ಪುತ್ರನ ಸಮಾನವಾಗಿ ನೋಡಿದ್ದೀಯಾ? ಇಲ್ಲ, ಅವನಿಗೇ ಇಲ್ಲ. ಪಕ್ಕದ ಸ್ಟೇಟ್ ಅವನಿಗಿಲ್ಲ, ಆ ಪಕ್ಕದ ದೇಶದವನಿಗಿಲ್ಲ ಮಕ್ಕಳೇ. ನಮ್ಮ ದೇಶದಿಂದಲೇ ಎದ್ದೋದವರು, ಅವರಿಗಿಲ್ಲ. ಹೇಗೆ ಆಗಸ್ಟ್ 14ಗೆ ಅವ್ರು ಆಚರಿಸ್ಕೋತಾರೋ ಆಗಸ್ಟ್ 15ಕ್ಕೆ ನಾವು ಆಚರಿಸ್ಕೋತೀವಿ. ಸಣ್ಣ ಡಿಫ್ರೆನ್ಸ್ ಅಷ್ಟೇ. ಅವರಿಗೂ ಬೆಂಕಿಯೇ, ಈಗ ಆ ನಾಡಿನ ಪ್ರಜೆಗಳಿಗೂ ಬೆಂಕಿಯೇ. ಈ ಮೂರ್ಖರ ಸಂತೆ ಒಡೆದಾಕ್ಬೇಕು ಮಕ್ಕಳೇ. ನೋಡಿ, ಸತ್ತು ಹೋದ ಮಗ ವರ್ಷಕ್ಕೊಮ್ಮಷ್ಟೇ ನಮಗೆ ಕಣ್ಣೀರು ಹಾಕಿಸ್ತಾನೆ. ಮೂರ್ಖರಾದ ಮಕ್ಕಳು ನಿತ್ಯ ರೋದನ. ಅವನು ಮೂರ್ಖ, ಅವನು ನಮಗೆ ನಿತ್ಯ ರೋದನ ಇಡಿಸ್ತಾನೆ. ನಿತ್ಯ ನಾವು ಬಿಡಬಾರದು, ತೆಗೆದು ಬಿಸಾಕ್ಬೇಕು. ಈ ಕೈಯಲ್ಲಿ ಒಂದು ಕ್ಯಾನ್ಸರ್ ಬಂದಿದೆ ಅಂದ್ರೆ ದೇಹಕ್ಕೆಲ್ಲ ಹರಡ್ಬಿಡುತ್ತೆ, ಕತ್ತರಿಸಿ ಬಿಸಾಕ್ಬೇಕು. ನಾವಿವತ್ತು ನಮ್ಮ ಆ ಒಂದು ರಕ್ಷಣಾ ಸೇನೆಗೆ ನಾವು ಹೇಳಬೇಕು, ನಾವಿದ್ದೇವೆ ನಿಮ್ಮ ಜೊತೆ, ನಾವು ಬರ್ತೇವೆ ನಿಮ್ಮ ಜೊತೆ. ಆಯಿತು, ತನ್ನು ಮನ ದನ ಏನು ಬೇಕಾದ್ರೂ ಪ್ರತಿ ಮನೆಯಿಂದ ಒಂದು ಹಿಡಿ ಅಕ್ಕಿ, ಒಂದು ಹಿಡಿ ದುಡ್ಡು ನಾವು ಕೊಡಲು ತಯಾರಿದ್ದೇವೆ. ನಮ್ಮ ದೇಶಕ್ಕೋಸ್ಕರ ಇದ್ದೇವೆ. ಭಿಕ್ಷೆ ಬೇಡಿ ಆದರೂ ನಮಗೆ ಭಿಕ್ಷೆ ಬೇಡೋ ಸ್ಥಿತಿ ಇಲ್ಲ. ಪ್ರಪಂಚದ 3ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ನಾವು ನಿಂತಿದ್ದೇವೆ ಇವತ್ತು. ಕೊರಗೋದೇನು ಬೇಕಿಲ್ಲ, ತಯಾರಿ ಮಾಡಿಕೊಂಡು ಡಿಕ್ಲೇರ್ ಮಾಡಿಬಿಡ್ಬೇಕು ಮಕ್ಕಳು. ಹಸ್ಕೊಂಡಿದ್ದಾನೆ, ಅವನನ್ನ ಹೊಡೆಯೋ ಏಟು ಹೆಂಗಿರ್ಬೇಕು ಅಂದ್ರೆ, ವೃಶ್ಚಿಕ ಲಗ್ನ ಅಲ್ವಾ. ಇಷ್ಟು ದಿನ ಎಲ್ಲರೂ ಹೇಳ್ತಿದ್ರು ನಮ್ಮ ದೊರೆ ಬರೀ ದೇಶ ಸುತ್ತಿದ್ದೇ ಆಯ್ತು ಅಂತ. ಯಾರಿಗೂ ಗೊತ್ತಿಲ್ಲ, ಇಂಥದೊಂದು ದಿನ ಬರುತ್ತೆ ಅಂತ ಗೊತ್ತಿತ್ತು ಮುಂದಾಲೋಚನೆ. ಅದಕ್ಕೆ ದೇಶಗಳ ಸಾಮರಸ್ಯವನ್ನ ಮೇಷ ಲಗ್ನದವ್ರು ಏನ್ ಗೊತ್ತಾ, ಇಮಿಡಿಯೇಟ್ ಆಕ್ಷನ್, ಇಮಿಡಿಯೇಟ್ ಆಗ್ಲೇ ಲಾಟ್ರಿ, ಆಗ್ಲೇ ಬಹುಮಾನ. ವೃಶ್ಚಿಕ ಲಗ್ನ ಹಾಗಲ್ಲ, ಕಾದಿದ್ದು ಎಲ್ಲ ತಯಾರಿ ಮಾಡಿಕೊಂಡು ನುಗ್ಗೋದು. ನಮ್ಮ ದೊರೆಯ ತಾಕತ್ತದು ವೃಶ್ಚಿಕ ಲಗ್ನ. ಮೊದಲ ಬಾರಿ ಅವ್ರು ಇಂಗ್ಲಿಷ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾಗಲೇ ಅರ್ಥ ಮಾಡ್ಕೋಬೇಕಿತ್ತು. ಹಿಂದಿನಲ್ಲಿ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅವರು. ಇಂಗ್ಲಿಷಲ್ಲಿ ಕೊಟ್ಟಿದ್ದೇನು ಗೊತ್ತಾ, ಇಡೀ ವಿಶ್ವಕ್ಕೆ ನ್ಯೂಸ್ ತಲುಪಲಿ, ಅದ್ರ ಅರ್ಥ ಆಗಲಿ. ಈ ಮೂರ್ಖರು ಮಾಡುತ್ತಿರುವ ಒಂದು ಅತಿ ಮೂರ್ಖತನ ಹೊಸ್ಕ ಹಾಕ್ಬೇಕು. ಅವನು ನಿತ್ಯ ರೋದನ ನಮಗೆ. ನಮ್ಮ ದೊರೆ ರಾಮರಂತೆ ನಿರ್ಧಾರ ತಗೋಬೇಕು. ಪಶು ಆಗ್ಬಿಟ್ಟಿದಾರಲ್ವಾ, ಹೊಡೆಯಲೇಬೇಕು ಅವರನ್ನ. ಆಮೇಲೆ ಮಾತಾಡ್ಕೊಳ್ಳೋಣ, ಹೊಸಕಿ ಹಾಕ್ಬಿಡ್ಬೇಕು ಅವರನ್ನ. ನಮ್ಮದು ಅಂತ ಬಾಚಿಟ್ಕೊಂಡಿದ್ದೀರಾ, POK ನಮ್ಮದು, ಭಿಕ್ಷೆಲ್ ಬದುಕ್ತಿದ್ದೀರಾ. ಮದ್ದು ಮಾತ್ರೆ ಎಷ್ಟು, ಸಿಂಧು ನದಿ ನಮ್ಮದು, ಇರ್ಲಿ ಬದುಕೊಳ್ರು ಅಂತ ನೀರು ಬಿಟ್ಟು ಆಗಿನ ಕಾಲದಲ್ಲಿ. ಇರ್ಲಿ, ಎಲ್ರಿಗೂ ಸರ್ವೇ ಜನೋ ಸುಖಿನೋ ಭವಂತು ಅನ್ನೋ ಒಂದು ಸಿದ್ಧಾಂತದವ್ರು ನಾವು. ವಸುದೈವ ಕುಟುಂಬಕಂ ನಾವು. ಆದ್ರೆ ನಾವು ಕೊಟ್ಟ ನೀರು ಭಿಕ್ಷೆಯಲ್ಲಿ ಎಲ್ಲ ನಮ್ಮ ಭಿಕ್ಷೆಗಳು, ಎಷ್ಟೋ ಭಿಕ್ಷೆ ಇದೆ. ನಿನ್ನ ಬುದ್ಧಿ ಬದಲಾಗಲ್ಲ. ನಿನ್ನ ಆಣು ರೇಣುಗಳಲ್ಲಿಯೂ ನೀನು ರಕ್ಕಸ ಬೀಭತ್ಸರೇ, ಅವರು ಬದಲಾಗಲ್ಲ. ನೆನಪಿಟ್ಟುಕೊಳ್ಳಿ, ಇದು ಪರಮಾತಿ ಪರಮ ಸತ್ಯ. ನೀವು ಎಷ್ಟು ಬಾರಿ ಹಾಲು ಕುಡಿಸಿದ್ರು ಅದು ವಿಷವೇ ಕಕ್ಕೋದು. ಅದಕ್ಕೆ ಸಾಕ್ಷಿ ಏನ್ ಗೊತ್ತಾ, ಮೊನ್ನೆ ಯಾರೋ ಇಲ್ಲಿ ಆ ದೇಶದ ಬಾವುಟಗಳನ್ನ ನೆಲದಲ್ಲಿ ಹಾಕಿ ನಡ್ಕೊಂಡು ಹೋಗ್ತಿದ್ರೆ ಅದನ್ನು ಮುತುವರ್ಜಿಯಿಂದ ಮುಚ್ಚಿಟ್ಟು ಎತ್ತಿಟ್ಕೊಂಡು ಹೋಗ್ತಾರೆ. ಹೇಳಬಾರ್ದು ಈ ಸಂಕಟವನ್ನ. ನಮ್ಮ ದೇಶ, ನಿಮ್ಗೆ ಅಷ್ಟೊಂದು ಪ್ರೀತಿ ಇದೆಯಲ್ಲ, ಹೊರಟೋಗ್ಬಿಡ್ಬೇಕಿತ್ತು ಅಲ್ಲಿಗೆ. ಆ ಅಭಿಮಾನ ಇದೆಯಲ್ಲ, ಹೊರಟೋಗಿ. ನಿಮ್ಮ ಮನೆಯ ಮಕ್ಕಳಿಗಾಗಿದ್ರೆ, ನಿಮ್ಮ ಮನೆಯ ಒಡ ಹುಟ್ಟಿದವ್ರಿಗಾಗಿದ್ರೆ, ನಿಮ್ಮ ಮನೆಯ ಗಂಡ ಹೆಂಡತಿಗೆ ಈ ಥರದೊಂದು ಬಾಧೆ ಪ್ರತಿ ಪ್ರತಿ ಕುಟುಂಬದಲ್ಲೂ ಸಾವುಗಳಾಗಿದ್ರೆ ಗೊತ್ತಾಗ್ತಿತ್ತು. ಸುಮಾರು 75-77 ವರ್ಷದಿಂದ ಬೀಭತ್ಸ ಇಟ್ಟಿದ್ದಾರೆ ಅವರು. ಇನ್ನೂ ನಾವು ಕೈಗೆ ಬಳೆ ಹಾಕೊಂಡು ಕೂತ್ಕೋಬೇಕಾ? ಇನ್ನು ಸಮಯ, ನಿಜ ಹೇಳ್ತಾನೆ ಮಕ್ಕಳ, ಇಟ್ಸ್ ಎ ಟೈಮ್ ಹ್ಯಾಸ್ ಕಮ್. ಕರೆಕ್ಟ್ ಆಗಿದೆ ಪ್ಲಾನೆಟ್ಸು. ಪ್ಲಾನೆಟ್ಸ್ ಕರೆಕ್ಟ್ ಆಗಿದೆ. ಜೂನ್ 3ರ ಮೇಲೆ ಯುದ್ಧಕ್ಕೆ ಸಿದ್ಧವಾಗಬೇಕು. ಯಾಕಂದ್ರೆ ಕುಜ ಕೇತು ಸಂಗಮಂ ಹಾಕೊಳ್ಳೇಬೇಕು. ನಮ್ಮ ಶಕ್ತಿ ಸಾಮರ್ಥ್ಯ ಸುಮ್ಮನೆ ಹೀಗೆ ಅನ್ಕೊಂಡು
ತುಂಬ ನೊಂದಿದ್ದಾಯ್ತು ಮಕ್ಕಳು. ನಮ್ಮ ದೇಶ ಮೊದಲು ಇಷ್ಟು ಹೇಳಿದ್ರು ಕೂಡ ಕೆಲವರು ನಮ್ಮ ದಿನ ಭವಿಷ್ಯ ಮೊದಲು ಹೇಳಿ ಗುರುಗಳೇ ಅಂತಾರೆ. ಏನ್ ಮಾಡ್ಲಿ, ಸಂಕಟವೇ, ಹೇಳಲೇಬೇಕು. ದಿನದ ಊಟ, ಬದುಕು, ಜೀವನ, ನಮಗೊಂದು ಆಲೋಚನೆ. ಪ್ರತಿಯೊಬ್ಬರು ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ ನಮ್ಮ ದೇಶಕ್ಕೋಸ್ಕರ ಅಂತ ಕಾಯ್ತಿರ್ತಾನೆ ಮಕ್ಕಳೇ. ಬೇಕು ಮಕ್ಕಳೇ, ನಮ್ಮ ದೇಶನೇ ಇಲ್ಲ ಅಂದಮೇಲೆ ನಾವು ಇನ್ನೆಲ್ಲಿರ್ತೀವಿ ಮಕ್ಕಳೇ? ನಮ್ಮ ದೇಶ ಇಲ್ಲ ಅಂದಮೇಲೆ, ನಮ್ಮ ದೇಶ ಇಲ್ಲ ಅಂದಮೇಲೆ, ದೇಶ ಅನ್ನೋದೇ ಮೊದಲು, ದೇಶ ಅನ್ನುವುದೇ ಮೊದಲು. ಅದು ನಮ್ಮ ಮಕ್ಕಳಿಗೆ ಮೊದಲಿಂದಲೂ ಕಲಿಸ್ಬೇಕಿತ್ತು, ಕಲಿಸಬೇಕು. ಇನ್ನು ಮೇಲಾದರೂ ಕಲಿಸಿ, ಇನ್ನು ಮೇಲಾದರೂ ತಿಳಿಸಿ, ನಮ್ಮ ಮಕ್ಕಳಿಗೆ ತಿಳಿಸಿ, ನಮ್ಮ ದೇಶಕ್ಕೆ ಏನ್ ನಡೀತಿದೆ, ಯಾವ ತರ ನಡೀತಿದೆ ಅಂತ. ಈಗಲೂ ಹೇಳ್ತಾನೆ ನೋಡಿ ಅವನು, ಟ್ರಂಪ್, ದೇ ಆರ್ ಬೋತ್ ಆರ್ ಮೈ ಬೆಸ್ಟ್ ಫ್ರೆಂಡ್ಸ್ ಆರ್ ಸಿಟ್ಟಿಂಗ್ ಅಂತ ಹೇಳ್ತಾನೆ ಅವನು. ಕುಕೃತ್ಯ. ಅವನನ್ನು ಮಾತ್ರ ನಂಬ್ಕೊಂಡು, ಅಮೆರಿಕದವನನ್ನ ನಂಬ್ಕೊಂಡು ನಾವು ಹೋಗಬಾರ್ದು. ಈಸ್ ಅ ಬಿಗ್ಗೆಸ್ಟ್ ಫ್ರಾಡ್. ಪ್ರಪಂಚದಲ್ಲಿ ನಂಬರ್ 1 ಫ್ರಾಡ್ ಇದ್ದಾನೆ ಅಂದ್ರೆ ಅಮೆರಿಕದವನು. ಆ ಊರಿಗೆ ವೀಸಾ ಹೋಗ್ತಾರೆ ನಿಮ್ಮ ಮನೆಯಿಂದ ಅಂದ್ರೆ ಒದ್ದು ಮನೆಯಿಂದ ಹೊರಗಡೆ ಹಾಕಿ. ನಿಮ್ಮ ಮಕ್ಕಳನ್ನ ಒದ್ದು ಹೊರಗಡೆ ಹಾಕ್ಬಿಡಿ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ಆ ಕಟ್ ಥ್ರೋಟ್ ಬದ್ನಾಮ್ ಅವನೊಬ್ಬ ಬದ್ನಾಮ್. ಅವನು ಆ ಊರಿನ ದುಡ್ಡು ಬೇಡ ನಮಗೆ, ಆ ಊರಿನ ಕೆಲಸ ಬೇಡ. ನಮ್ಮ ಮಕ್ಕಳನ್ನ ಹೊರಗೆ ಕರ್ಕೊಂಡು ಬನ್ನಿ. ನಮ್ಮ ಟ್ಯಾಲೆಂಟು ಅದೆಲ್ಲ ನಾವು ನಮ್ಮೂರಲ್ಲಿ ನಾವು ರಾಜರೇ. ಆ ಊರಲ್ಲಿ ನಾವು ಏನೇ ಇರ್ಬೋದು, ಭಿಕ್ಷುಕರೇ, ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ನಾವಲ್ಲಿ ಸೇವಕರೇ. ನಮ್ಮೂರಲ್ಲಿ ನಾವು ಒಂದು ಹೊಲದಲ್ಲಿ ಒಂದಿಷ್ಟು ಗೆಣಸು ಬೆಳೆಸ್ಕೊಂಡು ಬದುಕಿದ್ರು ಕೂಡ ನಾವು ದೊರೆಗಳೇ. ಹಮಾರ ಗಲ್ಲಿ ಮೇ ಹಮಾರ ಕುತ್ತಾ ಭಿ ಶೇರ್ ಬಂತಾಯ್. ನಮ್ಮ ಮಕ್ಕಳಿಗೆ ಅದೊಂದು ಹುಚ್ಚು ಹಿಡಿದು ಬಿಟ್ಟಿದೆ. ಪರದೇಶ, ಮುಖ್ಯವಾಗಿ ಅಮೇರಿಕ ಹೋಗೋದಕ್ಕೆ, UK ಹೋಗೋದಕ್ಕೆ ಒಪ್ಪಿಗೆನ ಕೊಡಬೇಡಿ ಮಕ್ಕಳೇ, ಒಪ್ಪಿಗೆನ ಕೊಡಬೇಡಿ. ಹೋಗ್ರಿ ಅಲ್ಲಿಗೆ, ಹೊರಟೋಗಿ, ನಿಮ್ಮ ಇಷ್ಟ ಅಂತ ಹೇಳ್ಬೇಡಿ. ಅಂತ ಮಕ್ಕಳು ಇದ್ರೆ ಎಷ್ಟು? ಇಂಥ ನಮಕ್ ಹರಾಮ್ ದೇಶಗಳು ಇದ್ದಾರೆ. ದೇಶದ ನಮಕ್ ಹರಾಮ್ ದೇಶಗಳು ಅವರು. ಅಲ್ಲಿ ಹೋಗಿ ಅನ್ನ ತಿಂತೀವಿ, ಅಲ್ಲೋಗಿ ಬದುಕು ಕಟ್ತೀವಿ ಅಂತಾರೆ. ಹೇಳಬಾರ್ದು, ಅಸಹ್ಯದ ಪರಮಾವಧಿ. ಆ ದುಡ್ಡು ಬೇಕೇನ್ರಿ? ನಮ್ಮ ದೇಶದ ಪರವಾಗಿ ನಿಂತಿಲ್ಲ, ಗೊತ್ತಿಲ್ಲ ಅವನಿಗೆ. ಈ ನೋಡಿ, ಅವನು ಮೊನ್ನೆ ಬ್ರಿಟನ್ ಅಲ್ಲಿ ಅಲ್ಲೊಂದು ಸಭೆ ನಡೀತಿದ್ರೆ ಜನಗಳು, ನಮ್ಮ ಭಾರತೀಯರು ಒದ್ದಾಡದಲ್ಲಿ ಹೋದ್ರೆ ಅವನು ಹಿಂಗಂತಾನೆ, ಕತ್ತರಿಸ್ಬಿಡ್ತೀನಿ ಅಂತಾನೆ. ರೋಮವು ಹೀಗೆ ರಕ್ತ ಕುದೀತು ಅಂದ್ರೆ ನಿಮಗೆ ಗೊತ್ತಿಲ್ಲ ಮಕ್ಕಳ. ಪರವಾಗಿಲ್ಲ, ನನ್ನನ್ನು ಗಲ್ಲಿಗೇರಿಸಿದ್ದರು ಅಂತ ಬೇರೆ ಕತೆ ಆಗಿರ್ತಿತ್ತು, ನನ್ನ ಕೈಯಲ್ಲಿ ಬೇರೆ ಇದ್ದಿದ್ರೆ, ಅಲ್ಲಿದ್ದಿದ್ರೆ ಅಂತ ಅನ್ನಿಸ್ಬಿಡ್ತು. ಇನ್ನೂ ನಮ್ಮನ್ನ ನಾಮರ್ಧಗಳು ಅನ್ಕೋಬಿಟ್ಟಿದ್ದಾರೆ. ಇಂಥ ಒಂದು ದಯಮಾಡಿ ಹೇಳ್ತಾನೆ, ಈಗಲಿಂದ ಆಗಲಿ ದಯಮಾಡಿ ಈ ಅಮಾವಾಸ್ಯೆ ಪ್ರಭಾವ ಹೇಳ್ತಿದ್ದಾನೆ, ನಮ್ಮ ದೇಶಭಕ್ತಿ ಜಾಗೃತಿ ಆಗ್ಬೇಕು ಮಕ್ಕಳೇ. ನಮ್ಮ ದೇಶಭಕ್ತಿ ಜಾಗೃತಿ ಆಗಬೇಕು. ನಾವು ಒಪ್ಪಬಾರದು. ಈ ಕಟುಕರನ್ನ ಕ್ಷಮಿಸಲೇಬಾರದು ಮಕ್ಕಳೇ. ಯಾರಾದರೂ ಸರಿಯೇ. ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಖಂಡಿತ ಕೆಲವರಿಗೆ ಘಾಸಿಯಾಗಿರುತ್ತೆ. ಹೌದು ಮಕ್ಕಳೇ, ನನ್ನ ದೇಶ ಎಂದಾಗ ನನಗೆ ಯಾರೂ ಮುಖ್ಯವಲ್ಲ. ನನ್ನ ದೇಶ ಆ ಥರ ಬದುಕಿದವರು ಮಕ್ಕಳೇ, ಸಂತರುಗಳಾಗಿ ಬದುಕಿದವ್ರು ನಾವು ಯಾರಿಗೂ ಕೆಟ್ಟದ್ದು ಬಯಸ್ತವ್ರಲ್ಲ. ಒಂದೇ ಮಾತರಂ ಇಷ್ಟ ಹೇಳಬಲ್ಲೆ. ನಮ್ಮಲ್ಲಿ ಅಷ್ಟು ಮಾತ್ರ ಕಿಚ್ಚಿಲ್ವಾ? ಬರೀ ಇಷ್ಟೇನ ನಾವು ತಿನ್ನು ಬದುಕು ಮನೆ ಇದು. ನಮ್ಮ ದೇಶ ನಮಗೇನೂ ಕೊಟ್ಟಿಲ್ವಾ? ನೆಮ್ಮದಿ ಕೊಟ್ಟಿದೆ, ನೆರಳು ಕೊಟ್ಟಿದೆ, ಬದುಕು ಕೊಟ್ಟಿದೆ, ನೀರು ಕೊಟ್ಟಿದೆ, ನೆರಳು ಕೊಟ್ಟಿದೆ. ಏನು ಕೊಟ್ಟಿಲ್ಲ ನಮ್ಮೂರು ಮಕ್ಕಳು, ನಮ್ಮ ಅಮ್ಮ ಮಕ್ಕಳೇ. ನಿಜವಾದ ಅಮ್ಮ ಅದು, ನಿಜವಾದ ಅಮ್ಮ. ಕೆಲವರು ಖಂಡಿತ ನೋವಾಗಿರುತ್ತೆ. ಇದೇನು ಗುರುಗಳೇ ನೀವು ಬೆಳಿಗ್ಗೆ? ಹೌದು, ಇದನ್ನ ಮರೆಯಲು ಬಿಡಬಾರದು.
ಪ್ರತಿಯೊಬ್ಬರು ನಿಮ್ಮ ಗ್ರೂಪ್ಸ್ ಇದೆ, ಫ್ರೆಂಡ್ಸ್ ಇದೆ, ಸ್ನೇಹಿತರಿದೆ, ಮಾತಾಡಿ, ಸ್ಟಾರ್ಟ್ ಡಿಸ್ಕಷನ್. ಬಿಡಬೇಡಿ, ದೇಶಭಕ್ತಿಯ ಕಿಚ್ಚು ಹತ್ತಿಸೋಣ. ವಂದೇ ಮಾತರಂ, ವಂದೇ ಮಾತರಂ. ನಾವು ಯಾರಿಗೂ ಕೆಟ್ಟದ್ದು ಮಾಡಿದವರಲ್ಲ. ಯಾರು ಬಂದರು ಎಲ್ಲರಿಗೂ ಪಾನಕ ಕೊಟ್ಟಂತ ಭರತ ಕಂಡ ನಮ್ಮದು. ಎಲ್ಲೆಲ್ಲಿಂದಲೂ ಬಂದು ಬದುಕು ಕಟ್ಟಿ ಆಯ್ತು, ಹೋದ್ರಿ ನಿಮ್ಮೂರು, ಬದುಕೋ ಹೋಗ್ರಿ. ನಿಜವಾಗ್ಲೂ ಇಲ್ಲಿ ಇರ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಇನ್ನೂ ಇದ್ದಾರೆ ಕೆಲವರು ದೇಶದ್ರೋಹಿಗಳು, ಅಂತರ್ದೇಶ ದ್ರೋಹಿಗಳಿದ್ದಾರೆ ಇಲ್ಲಿ. ನಮ್ಮ ನೀರು ಕುಡಿದು, ನಮ್ಮನ್ನ ತಿಂದು, ನಮ್ಮ ನೆರಳು ತಗೊಂಡು, ನಮ್ಮ ಸವಲತ್ತುಗಳು ತಗೊಂಡು ಆ ದೇಶದ ಪರವಾಗಿ ಮಾತನಾಡತಕ್ಕಂಥ ಕುತಂತ್ರಿಗಳು. ಅದನ್ನು ಅವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕುನ್ನಿಗಳು ಅಂತ ಹೇಳ್ತಾರೆ, ನಾಯಿಗಳು ಅಂತ ಇದ್ದಾರೆ. ಇನ್ನು ಹೇಸಿಗೆಯ ವ್ಯಕ್ತಿಗಳು ತಟ್ಟೆಲಿ ಕಕ್ಕ ಹಾಕೊಂಡು ತಿಂತಿದ್ದಾರೆ, ಹೋಗ್ಲಿ ಅಲ್ಲಿ ತಿಂದ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ. ನನ್ನ ದೇಶದ ಸುದ್ದಿಗೆ ಬಂದರೆ ಹೌದು ನಾನು ತಪ್ಪಿರ್ಬೋದು. ಎಷ್ಟೋ ವಿಚಾರಧಾರೆಗಳು ನಮ್ಮಲ್ಲಿ ನಮ್ಮ ಅಣ್ಣ ತಮ್ಮ, ನಮ್ಮ ಅಕ್ಕ ತಂಗಿ ಗುತ್ತಾಡ್ಕೋತೀವಿ, ಬಿಡ್ರಿ. ನೀನ್ ಯಾರು ಕೇಳೋದು? ನಿನ್ ಸುದ್ದಿಗೆ ನಾನು ಬಂದಿದ್ದ, ನಿನ್ ಅನ್ನ ತಿನ್ನ, ನಿನ್ ನೆರಳು ತಿನ್ನ, ನನ್ನ ಅಕ್ಕ ತಂಗಿ, ನನ್ನಣ್ಣ ತಮ್ಮ, ನಾವು ಹೊಡೆದಾಡ್ಕೋತೀವಿ, ಜೊತೆಲಿ ತಿಂತೀವಿ, ಜೊತೆಲಿ ಮಲಗ್ತೀವಿ. ನೀನ್ ಯಾರು ಕೇಳೋದು? ನಮ್ಮ ಕಾನೂನಿದೆ ಶಿಕ್ಷೆ ಕೊಡೋಕೆ, ನಮ್ಮ ಧರ್ಮವಿದೆ, ನಮ್ಮ ರಾಜ್ಯಾಂಗ ಇದೆ, ನಮ್ಮ ಕಾರ್ಯಾಂಗ ಇದೆ, ನಮ್ಮ ನ್ಯಾಯಾಂಗ ಇದೆ, ನಮ್ಮ ದೇವಾಂಗ ಇದೆ, ನಮ್ಮ ಧರ್ಮ ಇದೆ, ನಮ್ಮ ಗುರುಗಳಿದೆ. ನಾವೇನೋ ಮಾಡ್ಕೋತೀವಿ, ಬಿಟ್ರು ನಿಮ್ಗೇನ್ರು? ನಾವು ಬಿಡಬಾರ್ದು ಮಕ್ಕಳು. ಎಷ್ಟಕ್ಕೆ ಬೇಜಾರೇ ಮಾಡ್ಕೋಬೇಡಿ. ಒಬ್ಬ ಆಚಾರ್ಯನಾಗಿ ನಿಮ್ಮನ್ನ ಬಡಿದೆಬ್ಬಿಸುವುದು ನನ್ನ ಕರ್ತವ್ಯ, ಸಿಡಿದೆಬ್ಬಿಸುವುದು ನನ್ನ ಕರ್ತವ್ಯ, ನಿಮ್ಮ ಕರ್ತವ್ಯವನ್ನ ಜ್ಞಾಪಕ ಮಾಡುವುದು ನನ್ನ ಕರ್ತವ್ಯ. ವಂದೇ ಮಾತರಂ ಆ ವಿಚಾರಕ್ಕೆ ಬಂದ್ರೆ, ನನ್ನ ದೇಶ ಮೊದಲು ಅನ್ನೋ ಪ್ರಶ್ನೆ ಬಂತು ಅಂದ್ರೆ ನಾನೆಲ್ಲವನ್ನೂ ತ್ಯಜಿಸಲು ಸಿದ್ಧ. ನಾನೆಲ್ಲವನ್ನೂ ತ್ಯಜಿಸಲು ನಾನು ಸಿದ್ಧ, ಮೊದಲಿಗನಾಗಿ. ನಮ್ಮ ದೊರೆ ಆಜ್ಞೆ ಮಾಡಲಿ ಏನ್ ಬೇಕು ಅಂತ, ಮೊದಲಿಗೆ ನಾವು ನಿಲ್ತೇವೆ ಕನ್ನಡಿಗರಾಗಿ. ಪ್ರತಿ ಮನೆಯಿಂದಲೂ ಏನೋ ಒಂದು 10 ರೂಪಾಯಿ ಕೊಡ್ತೇವೆ, 100 ರೂಪಾಯಿ ಕೊಡ್ತೇವೆ, 1000 ರೂಪಾಯಿ ಕೊಡ್ತೇವೆ ಪ್ರತಿ ಮನೆಗೂ. ನಾವು ಕೊಡ್ತೇವೆ. ನಮ್ಮ ಒಂದು ತಿಂಗಳ ಸಂಬಳದಲ್ಲಿ 1,000 ರೂಪಾಯಿ ಕೊಡ್ತೇವೆ. ಆಗ್ಬಿಡ್ಲಿ, ಆಗುತ್ತಾ 10,000 ಕೊಡ್ತೇವೆ, ಆಗುತ್ತಾ 1 ಕೋಟಿ ಕೊಡ್ತೇವೆ. ನಾವು ಬಿಡುವುದಿಲ್ಲ. ನಮ್ಮ ಸಂಪನ್ಮೂಲ ಕೊರತೆಗೇನೂ ಇಲ್ಲ, ನಾವು ಬೆಳ್ಕೋತೇವೆ. ಜಗತ್ತನ್ನೇ ನಾವು ಪೋಷಿಸಬಲ್ಲೆವು. ಅಂಥದ್ದೊಂದು ಭರತಖಂಡ ನಮ್ಮದು. ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ. ನಿಮ್ಮಲ್ಲಿ ಆ ಉತ್ತೇಜನ ಮಾಡಲಿಕ್ಕೆ ಬರೀ ಜ್ಯೋತಿಷ್ಯ, ದಿನ ಭವಿಷ್ಯ ಇಷ್ಟೇನಾ? ನಾನು ಸುಳ್ಳು ಹೇಳ್ಕೊಂಡು ಬದುಕಿದಾಗ ಆಗುತ್ತೆ ಮಕ್ಕಳೇ. ಒಂದು ಸ್ಥಿತಿಗೆ ಬಂದಾಗ, ಒಂದು ಎತ್ತರಕ್ಕೆ ಬಂದಾಗ ನೀವೆಲ್ಲ ಕೊಟ್ಬಿಟ್ರಿ ಮಕ್ಕಳ. ಎಲ್ಲ ಪಡೆದಿದ್ದಾನೆ, ಏನು ಪಡೆದಿಲ್ಲ, ಏನು ಸಿಕ್ಕಿಲ್ಲ, ಏನು ತಿಂದಿಲ್ಲ. ಇನ್ನೂ ಇದಕ್ಕೆ ಮೇಲೆ ಜೀವಿಸಿ ಏನು? ನನ್ನ ದೇಶಕ್ಕೋಸ್ಕರ ಒಂದು ಕ್ಷಣ ಆದ್ರೂ ಸರಿ ಬದುಕ್ಬಿಡೋಣ, ಬದುಕಿಸೋಣ. ನಮ್ಮ ಸುದ್ದಿಗೆ ಬಂದ್ರೆ ಮಾತ್ರ ಹೊಸಕಿ ಹಾಕೋಣ. ಸಾಕಿಷ್ಟು ದಿನ ಜನರೇಷನ್ ನೆಕ್ಸ್ಟ್. ನೀವು ನಮ್ಮ ಹಾಗೆ ಶಾಂತಿ ಅಂತ ಇರಬೇಡಿ ಮಕ್ಕಳು. ಇನ್ನು ಬೇಡ. ಯಾವ್ದಾವುದಕ್ಕೋ ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಪೋಸ್ಟ್ಗಳಾಗ್ತಿರಲ್ವಾ, ಇದನ್ನ ಹಾಕಿ. ನನ್ನ ದೇಶ ಮೊದಲು, ಅದೊಂದು ಶಕ್ತಿಯಾಗಬೇಕು. ನನ್ನ ದೇಶ ಮೊದಲು, ನನ್ನ ದೇಶವೇ ಮೊದಲು, ನನ್ನ ದೇಶವೇ ಕೊನೆ. ಅಷ್ಟೇ. ನೋ ಮೋರ್ ಆರ್ಗ್ಯುಮೆಂಟ್ಸ್. ಭರಣಿ ನಕ್ಷತ್ರ, ಚಂದ್ರ ಶುಕ್ರನ ಸಾರದಲ್ಲಿದ್ದು, ಶುಕ್ರ ಮರೆಯಾಗಿ 12ನೇ ಮನೇಲಿ ಕೂತಿದ್ದಾನೆ. ಖರ್ಚು ವೆಚ್ಚಗಳು ಇರತಕ್ಕಂಥದ್ದು ಇದೆ. ಶುಭ ಕಾರ್ಯಗಳ ಚಿಂತನೆ ಇದೆ, ದುಡುಕಬೇಡಿ ಅಷ್ಟೆ. ನಮಗೆ ಸ್ವಲ್ಪ ಒಂದು 5-6 ವರ್ಷ 7 ವರ್ಷ ಯಾರೂ ದೊಡ್ಡ ಖರ್ಚುಗಳನ್ನ ಇಟ್ಕೋಬೇಡಿ. ದೊಡ್ಡ ಮದುವೆ, ದೊಡ್ಡ ಸಂಭ್ರಮ, ದೊಡ್ಡ ಫಂಕ್ಷನ್ಸು ಈಗಲಿಂದಲೇ ಉಳಿತಾಯ ಮಾಡ್ಲಿಕ್ಕೆ ಆರಂಭ ಮಾಡಿ. ಸಾಲ ಮಾಡಿ ಮನೆ ಮಾಡೋದು ಬೇಡ. ಬರುತ್ತೆ, ಬಹುದೊಡ್ಡ ಕ್ಲಿಷ್ಟಕರ ಪರಿಸ್ಥಿತಿಗಳು ಉದ್ಭವ ಆಗತಕ್ಕಂಥದ್ದು ಜೂನ್ 3ರ ನಂತರ ಆರಂಭವಾಗುತ್ತದೆ. ಒಂದು ಪಿಶಾಚ ಯೋಗ ಆರಂಭ ಆಗುತ್ತೆ. ಆದ್ರಿಂದ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, 8 ಲಕ್ಷ ಖರ್ಚು ಮಾಡಿ ಮದುವೆ ಮಾಡೋಣ, ಇಷ್ಟು ಕೋಟಿ ಖರ್ಚು ಮಾಡಿ ಮದುವೆ ಮಾಡೋಣ, ಅದು ಮಾಡೋಣ, ಈ ಮನೆ ತಗೊಳ್ಳೋಣ, ಇಂಟೀರಿಯರ್ಸ್ ಹಾಕೋಣ, ಅದು ಹಾಕೋಣ, ಇದು ಹಾಕೋಣ. ಸ್ವಲ್ಪ ಒಂದು ನಾಕಾಬಂದಿ ಹಾಕೊಳ್ಳಿ ಎಲ್ರು. ಮುಖ್ಯವಾಗಿ ಮೇಷರಾಶಿ ಕೂಡ ಇವತ್ತು ಸುಖಕ್ಕೆ ಕೊರತೆ ಇಲ್ಲ. ವೃಷಭ ರಾಶಿ, ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಲಾಭದಲ್ಲಿರೋದ್ರಿಂದ ದುಡಿತಕ್ಕಂಥ ಖರ್ಚಿರುತ್ತೆ, ವಿಪರೀತ ಇದೆ.
ಈ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಲಕ್ಸುರಿ ಲೈಫ್ ಸ್ಟೈಲ್ಸ್ ಇಂಥದ್ರಲ್ಲಿ ಅದ್ಭುತ ಪ್ರಗತಿ. ಅಷ್ಟೇ ಖರ್ಚುಗಳನ್ನ ನೀವಾಗಿ ಮಾಡಿಟ್ಕೋತೀರಿ. ಮಿಥುನ ರಾಶಿ, ಲಾಭದಲ್ಲಿ ಶುಕ್ರ, ಚಂದ್ರ ಲಾಭವೇ. ಏಕಾದಶ ಸ್ಥಾನದಲ್ಲಿ ಯಾವ ಗ್ರಹ ಬಂದರೂ ಆ ಗ್ರಹಕ್ಕೆ ರೂಪವಾಗಿ ಎಲ್ಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಚಂದ್ರ ಶುಕ್ರನ ಸಾರದಲ್ಲಿದ್ದು ಶುಕ್ರ ದಶಮದಲ್ಲಿರೋದ್ರಿಂದ ಟ್ರಾವೆಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಏರ್ಲೈನ್ಸ್ ಇಂಡಸ್ಟ್ರಿ, ಕಸ್ಟಮ್ಸ್ ಇಂಡಸ್ಟ್ರಿ, ನಾರ್ಕೋಟಿಕ್ಸ್ ಇಂಡಸ್ಟ್ರಿ, ಡ್ರಗ್ಸು, ಮೆಡಿಸನ್ಸು, ಫಾರ್ಮಸ್ಯೂಟಿಕಲ್ ಲೈನ್ಸು ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಚಂದ್ರ ಶುಕ್ರನ ಸಾರದಲ್ಲಿದ್ದು ಶುಕ್ರ ಭಾಗ್ಯದಲ್ಲಿದ್ದಾನೆ, ಚೆನ್ನಾಗಿದೆ. ಭಾಗ್ಯೋದಯದ ದಿನವೇ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನ. ಆನಂದಂ, ಸ್ತ್ರೀಯರಿಗೆ ಸಂಬಂಧಿತ ನಾಟ್ಯಂ, ಕಲೆ, ಭರತನಾಟ್ಯ, ಸಂಗೀತ ಇಂಥ ಒಂದು ವಿಭಾಗ, ಕಲಾ ಮಾಧ್ಯಮದಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಸಿಂಹರಾಶಿ, ಚಂದ್ರ ಶುಕ್ರನ ಸಾರದಲ್ಲಿದ್ದು ಶುಕ್ರ ಅಷ್ಟಮದಲ್ಲಿರೋದ್ರಿಂದ ದೂರದ ಕೆಲಸ, ದೂರದ ವ್ಯವಹಾರ, ಪರಸ್ಥಳದ ಕೆಲಸ, ಪರಸ್ಥಳದ ವ್ಯವಹಾರ ಈ ಥರದಲ್ಲಿ ತೊಡಗಿಸ್ಕೊಂಡಿರೋರಿಗೆ ಆಮದು ರಫ್ತು ಸ್ವಲ್ಪ ಒತ್ತಡದ ಭಾವವೇ. ಸ್ವಲ್ಪ ಒತ್ತಡ ಅಷ್ಟೇ. ದೂರದ ಕೆಲಸ, ಓಡಾಟ, ವಿಪರೀತ ಬಳಲಿಕೆ ಅನ್ನಿಸ್ತಕ್ಕಂಥದ್ದು ಕೂಡ ಆಗುತ್ತೆ. ಇನ್ನು ಕನ್ಯಾ ರಾಶಿ, ಚಂದ್ರ ಅಷ್ಟಮದಲ್ಲಿ ಶುಕ್ರನ ಸಾರ, ಶುಕ್ರ ಕೇಂದ್ರದಲ್ಲಿ ಸಪ್ತಮ ಸಾರ, ಭಾಗ್ಯಾಧಿಪತಿ ಸಪ್ತಮದಲ್ಲಿದ್ದಾನೆ. ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದ್ರೂ ಕೂಡ ಕುಟುಂಬದಲ್ಲಿ ಏನೋ ಒಂದು ರೀತಿಯ ಒತ್ತಡ, ಎಳೆದಾಟ. ಸೂರ್ಯ ಚಂದ್ರ ಸೇರಿದ್ರೆ ಅಲ್ಲೊಂದು ಅಮಾವಾಸ್ಯ ಪ್ರಭಾವ. ನಿಮ್ಮ ಕುಟುಂಬದಲ್ಲಿ ಎಲ್ಲೋ ಒಂದು ಸಣ್ಣದಾದಂಥ ಅಮಾವಾಸ್ಯ ಪ್ರಭಾವ, ಒದ್ದಾಟ, ದೂರದ ಪ್ರಯಾಣ, ದೂರದ ಕೆಲಸ ಒಂದು ರೀತಿ ಒತ್ತಡಗಳನ್ನು ತಂದಾಕುತ್ತೆ. ಏನೋ ಒಂದು ನೋವಿನ ಪ್ರಸಂಗ ಕುಟುಂಬದಲ್ಲಿ. ಸ್ತ್ರೀಯರ ವಿಚಾರವಾಗಿ ನೋವಿರುತ್ತದೆ, ಎಚ್ಚರಿಕೆ. ಇನ್ನು ತುಲಾರಾಶಿ, ಚಂದ್ರ ಕೇಂದ್ರದಲ್ಲಿ ಅದ್ಭುತವಾಗಿ ಶುಕ್ರನ ಛಾಯೆಯಲ್ಲಿ ಕುಳಿತಿದ್ದಾನೆ. ಶುಕ್ರ 6ನೇ ಮನೆ, ರಾಶಿಯಾಧಿಪತಿಯ 6ನೇ ಮನೆಯಲ್ಲಿದ್ದಾನೆ. ಅಷ್ಟಮಾಧಿಪತಿಯ ಪ್ರಭಾವದಲ್ಲಿ ಚಂದ್ರನಿದ್ದಾನೆ. ಖರ್ಚಿಗೆ ದುಡಿತಕ್ಕೆ ಮೊದಲೇ ಖರ್ಚು ರೆಡಿ ಇದೆ ನಿಮಗೆ. ಇವತ್ತು 10,000 ಕೈಗೆ ತಗೊಂಡು ಬಂದ್ರೆ 15,000 ರೂಪಾಯಿ ಬಾಡಿಗೆ ಕಟ್ಟಬೇಕು ಅನ್ನೋ ಥರ. 10,000 ರೂಪಾಯಿ ಬಂತು, ಒಂದು 10,000 ರೂಪಾಯಿ ಗಾಡಿ ಕಟ್ಟಬೇಕು EMI ಅನ್ನೋ ಥರ. ಈ ರೀತಿ ನಿಮ್ಮನ್ನ ಒಂದು ರೀತಿ ಭಾರ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಹಳೆಯ ಗೆಳೆಯರನ್ನ, ಮಿತ್ರರನ್ನ, ತಾಯಿಯನ್ನ, ತಂಗಿಯನ್ನ, ಸೋದರರನ್ನ, ಆತ್ಮೀಯರನ್ನ ಭೇಟಿಯಾಗತಕ್ಕಂಥ ಒಂದು ಆಕಸ್ಮಿಕ ಪ್ರಸಂಗವೂ ಕೂಡ ನಡೆಯತಕ್ಕಂಥದ್ದು ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಶುಕ್ರನ ಸಾರದಲ್ಲಿದ್ದು ಶುಕ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಸ್ತ್ರೀಯರ ವಿಚಾರದಲ್ಲಿ ಊಹಾಪೋಹ ಮಾತುಗಳು, ಗಾಳಿ ಮಾತುಗಳಿಗೆ ಎಡತಾಕ್ಬೇಡಿ. ಕೆಲವರು ಬರೀ ಗಾಳಿ ಮಾತುಗಳೇ. ಅವ್ರದ್ದು ಹಿಂಗಾಯ್ತಂತೆ, ಇವ್ರದ್ದು ಹಿಂಗಾಯ್ತಂತೆ, ಅದು ಹಿಂಗಂತೆ, ಇದು ಹಿಂಗಂತೆ, ಅದು ಬೇಡವಂತೆ. ನಮಗೆ ಬೇಕಿಲ್ಲ. ನಮ್ಮ ತಟ್ಟೆಲಿ ಏನಿದೆಯೋ ಅದ್ರಲ್ಲಿ ಬದುಕೋಣ. ಇನ್ನೊಬ್ಬರ ತಟ್ಟೆ ವಿಚಾರ ಬೇಡ. ಭಗವಂತ ಕೊಟ್ಟಿರೋದು ಬರೀ 2 ಬನ್ನು, 1 ಲೋಟ ಟೀ ಅಷ್ಟೇ. ಅಷ್ಟಲ್ಲೇ ಇರೋಣ. ಅವ್ರ ತಟ್ಟೆಯಲ್ಲಿ ಏನೋ ಪಲಾವ್ ಕೊಟ್ಟಿದ್ದಾನೆ, ಇರ್ಲಿ. ನಮ್ಮ ತಟ್ಟೆಯಲ್ಲಿ ಏನೋ ಕೊಟ್ಟಿದ್ದಾನೆ, ಅದನ್ನ ಮಾತ್ರ ಸೇವಿಸ್ತಕ್ಕಂಥದ್ದು ಮಾಡೋಣ. ಸೊ ಸ್ತ್ರೀಯರ ವಿಚಾರದಲ್ಲಿ ಕೆಲವೊಂದು ನೋವು, ಒದ್ದಾಟ, ಎಳೆದಾಟಗಳುಂಟು. ಅಂತಹ ಮಾತುಗಳಿಗೆ ಕಿವಿಗೆ ಹಾಕೋಬೇಡಿ. ಮಿಕ್ಕಂತೆ ವೃತ್ತಿಪರವಾಗಿ ತೊಂದರೆ ಇಲ್ಲ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಪಂಚಮದಲ್ಲಿ ಚಂದ್ರ ಶುಕ್ರನ ಸಾರದಲ್ಲಿದ್ದು ಶುಕ್ರ ಕೇಂದ್ರದಲ್ಲಿರುವುದರಿಂದ ಚೆನ್ನಾಗಿದೆ. ಟ್ರಾವೆಲ್ಸು, ಬೇಕರಿ, ಹೂವು, ಹಣ್ಣು, ಅಲಂಕಾರ, ಮೇಕಪ್ಪು, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ, ಗಂಧಿಗೆ ಅಂಗಡಿ ಈ ರೀತಿಯ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ವೃತ್ತಿಪರವಾಗಿ ಯಶಸ್ಸನ್ನು ನೋಡತಕ್ಕಂಥ ದಿನ. ಮಕರ ರಾಶಿ, ಕೇಂದ್ರದಲ್ಲಿ ಚಂದ್ರ, ಸಪ್ತಮಾಧಿಪತಿ ಚಂದ್ರ
ಭಾಗ್ಯಕಾರಕ ಶುಕ್ರನ ಪ್ರಭಾವದಲ್ಲಿದ್ದು, ಶುಕ್ರ 3ನೇ ಮನೆಯಲ್ಲಿರೋದ್ರಿಂದ ದುಡ್ಡು ಕೊರತೆ ಇಲ್ಲ. ಒಂಚೂರು ಕಮಿಟ್ಮೆಂಟ್ ಜಾಸ್ತಿ, ಮನೆಯವರು, ಕುಟುಂಬದವರು, ಜವಾಬ್ದಾರಿಗಳಿಗೋಸ್ಕರ ಓಡಾಟ ಸುತ್ತಾಟ, ಈ ವಿಚಾರದಲ್ಲಿ ಸ್ವಲ್ಪ ಹೊರೆ ಅನ್ಸುತ್ತಷ್ಟೇ, ಮಿಕ್ಕಂತೆ ತೊಂದರೆಗಳಿಲ್ಲ. ಕುಂಭರಾಶಿ, ಚಂದ್ರ 3ನೇ ಮನೆಯಲ್ಲಿದ್ದಾನೆ. ಒಡ ಹುಟ್ಟಿದವರ ವಿಚಾರದಲ್ಲಿ ಒಂಚೂರು ಒತ್ತಡ ಇರುತ್ತೆ, ದುಡಿಮೆ ಕಡಿಮೆ, ಖರ್ಚು ಹೆಚ್ಚು, ಮನೆಯವ್ರನ್ನ ನೋಡೋದು. ಕುಂಭ ಅಂದಿದ್ದೆ ಭಾರಕ್ಕೆ ಹುಟ್ಟೋದು. ನೀವು ಇನ್ನೊಬ್ಬರು ಭಾರ ಹೊರಕ್ಕೆ, ನಿಮ್ಮ ಭಾರಕ್ಕಿಂತ ನಿಮಗೆ ಇನ್ನೊಬ್ಬರು ಭಾರವೇ ಹೆಚ್ಚು. ತಾಯಿ ಭಾರ, ತಂದೆ ಭಾರ, ತಮ್ಮನ ಭಾರ, ಹೆಂಡತಿ ಭಾರ, ಗಂಡನ ಭಾರ, ಮಕ್ಕಳ ಭಾರ, ಈ ಥರದ್ದು ಏನಾದ್ರೂ ಒಂದಿರುತ್ತೆ. ಎಲ್ಲರ ಭಾರಕ್ಕೂ ನೀವು ಇರ್ತೀರಿ, ಆದ್ರೆ ನಿಮ್ಮ ಭಾರಕ್ಕೆ ಯಾರೂ ಇರೋಲ್ಲ, ನಿಮ್ಮ ನೋವು ಯಾರೂ ಇರೋಲ್ಲ, ನಿಮ್ಮ ಸಂಕಟಕ್ಕೆ ಯಾರೂ ಇರೋಲ್ಲ. ಈ ಥರದೊಂದು ಎಳೆದಾಟ ಇರುತ್ತೆ ಇವತ್ತೂ ಕೂಡ. ಭಾರವಿದ್ದರೂ ದುಡಿತಕ್ಕೆ ಹೊರಗೆ ತಕ್ಕಂತೆ ದುಡುತ್ತಾ ಇರುತ್ತೆ. ಇನ್ನು ವಿಶೇಷವಾಗಿ ಮೀನರಾಶಿ, ನಿಮಗೂ ಶುಕ್ರನಿಗೂ ಆಗೋಲ್ಲ. ಸೊ ಅಂತ ಶುಕ್ರ ನಿಮ್ಮನೇಲೆ ಕುಳಿತಿದ್ದಾನೆ. ಬ್ರ್ಯಾಂಡು, ಸ್ಟೇಟಸ್ಸು, ಪೊಸಿಷನ್ನು, ಇನ್ನೊಂದು ಇನ್ಕಮ್, ಇನ್ನೊಂದು ಭಾವ ಅನ್ನತಕ್ಕಂಥ ಒಂದು ಇದರಲ್ಲಿ ಹೋಗಿ ಸ್ವಲ್ಪ ಖರ್ಚು ವೆಚ್ಚಗಳನ್ನ ಹೆಚ್ಚಾಗಿ ಮಾಡಿಟ್ಕೊಬಿಡ್ತೀರಿ. ಎಚ್ಚರಿಕೆ. ಪ್ರೀತಿಸಿ ಮದುವೆ ಆಗಿರತಕ್ಕಂಥವರಿಗೆ ವಿಶೇಷ ಅನುರಾಗ ಯೋಗ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿಗಳಲ್ಲಿದ್ದೀರಿ, ಬಟ್ಟೆ, ಗಾರ್ಮೆಂಟ್ಸು, ಡಿಸೈನಿಂಗು, ಟೈಲರಿಂಗು, ಬೋಟಿಕ್ಕು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರ. ಒಂದು ಸಣ್ಣ ಮೆಸ್ಸು, ಹೂವಿನ ಗಡಿ, ಅಲಂಕಾರಿಕ, ಹೋಟೆಲ್ಲು, ತಿಂಡಿ ಉದ್ಯಮ, ರಸಪದಾರ್ಥಗಳು, ಸಿಹಿ ಪದಾರ್ಥಗಳು, ಹಣ್ಣಿನ ಜ್ಯೂಸು, ಹಣ್ಣಿನ ಅಂಗಡಿ, ಈ ಥರದ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.